Hello everyone, welcome back you all into the CAD Design in Kannada YouTube channel. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಈ ಒಂದು ಮಾಡೆಲ್ ಅನ್ನು ಹೇಗೆ ಡಿಸೈನಿಂಗ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಈ ಒಂದು ಮಾಡೆಲ್ ಮೇಲೆ ರೋಟರಿ ಫೋರ್ತ್ ಆಕ್ಸಿಸ್ ಅನ್ನು ಯೂಸ್ ಮಾಡ್ಕೊಂಡು ಪ್ರೋಗ್ರಾಮಿಂಗ್ ನಾವು ಕ್ಲಿಯರ್ ಆಗಿ ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ. ಸೊ ನೋಡಿ ಸ್ನೇಹಿತರೆ, ಇಲ್ಲೊಂದು ಮೇನ್ ಕಾನ್ಸೆಪ್ಟ್. ಫಸ್ಟ್ ಗೆ ಒರಿಜಿನ್ ನೋಡಿ, ರೈಟ್ ಪ್ಲೇನ್ ಅಲ್ಲಿ ಫಿಕ್ಸ್ ಮಾಡಿದೀವಲ್ಲ ನಾವು. ಸೊ ರೈಟ್ ಪ್ಲೇನ್ ಫಿಕ್ಸ್ ಮಾಡಿದ್ರೆ ಈ ರೀತಿ ಒರಿಜಿನ್ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ, ರೈಟ್. ಸೊ ರೈಟ್ ಪ್ಲೇನ್ ಇತ್ತಲ್ಲ, ಅದನ್ನ ನಾನು ಟಾಪ್ ಪ್ಲೇನ್ ಚೇಂಜ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಈ ರೀತಿ ಕ್ರಿಯೇಟ್ ಆಗಿ ಬರುತ್ತೆ. ಆ ಒಂದು ರೀಸನ್ಗೋಸ್ಕರ ನಾನು ಫಸ್ಟ್ಗೆ ರೈಟ್ ಪ್ಲೇನ್ ಫಿಕ್ಸ್ ಮಾಡ್ಕೊಂಡು ಡ್ರಾ ಮಾಡಿದ್ದೆ. ಓಕೆ, ಸೊ ಇವಾಗ ನಾನು ಐಸೋಮೆಟ್ರಿಕ್ ವ್ಯೂ ಅಲ್ಲಿ ಫಿಕ್ಸ್ ಮಾಡ್ಕೊಂಡು ಸೊ ಎಕ್ಸ್ಟೆನ್ಷನ್ ಆಫ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಆಫ್ ಲೈನ್ಸ್ ಎಲ್ಲ ಇರುತ್ತಲ್ಲ, ನಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತೇಳಿ. ಸೊ ಕಾನ್ಸೆಪ್ಟ್ ಸಿಂಪಲ್ ಆಗಿರುತ್ತೆ. ಫಸ್ಟಿಗೆ ಈ ಒಂದು ಕರ್ವ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನಾನು ಪಾಕೆಟ್ ಮಾಡ್ಬೇಕಲ್ಲ, ಇಲ್ಲಿ ಓಪನ್ ಪಾಕೆಟ್ ಇದೆ, ರೈಟ್. ಸೊ ಇಲ್ಲಿ ಓಪನ್ ಪಾಕೆಟ್ ಅಪ್ಲೈ ಮಾಡ್ಬೇಕು. ಸೊ ಬಾಟಮಲ್ಲಿ ನೋಡಿ ನಿಮಗೆ ಫ್ಲಾಟ್ ಇಲ್ಲ, ರೌಂಡ್ ಶೇಪ್ ಇದೆ. ರೌಂಡ್ ಶೇಪ್ ಇದ್ರೆ ಮಾತ್ರ ಈ ಒಂದು ಮೆಥಡ್ ಅಪ್ಲೈ ಆಗುತ್ತೆ. ಸಪೋಸ್ ಏನಾದ್ರು ಬಾಟಮ್ ಫೇಸ್ ಅಂದ್ರೆ ಪಾಕೆಟ್ ಫೇಸ್ ಫ್ಲಾಟ್ ಸ್ಟ್ರೇಟ್ ಆಗಿದ್ರೆ ಈ ಒಂದು ಮೆಥಡ್ ಅಪ್ಲೈ ಆಗಲ್ಲ. ಸೊ ಈ ರೀತಿ ರೌಂಡ್ ಆಗಿರ್ಬೇಕು, ಪಾಕೆಟ್ ಕೂಡ ರೌಂಡ್ ಆಗಿರ್ಬೇಕು. ಸೊ ಲೈನ್ ಒಂದು ಥಿಕ್ನೆಸ್ ಆ್ಯಂಡ್ ಕಲರ್ ಚೇಂಜ್ ಮಾಡ್ಕೊತೀನಿ. ಸೊ ಮಾಸ್ಟರ್ ಕ್ಯಾಮ್ ರೆಕಾರ್ಡೆಡ್ ಕ್ಲಾಸಸ್ ಅಲ್ಲಿ ಇನ್ನ ಕ್ಲಿಯರ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ. ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ. ಸೊ ಕಲರ್ ಕೂಡ ಚೇಂಜ್ ಮಾಡೋಣ, ಸೊ ಇನ್ನು ಸ್ವಲ್ಪ ಕ್ಲಿಯರ್ ಆಗಿ ಕಾಣುತ್ತೆ. ಓಕೆ, ಸೊ ಕಾನ್ಸೆಪ್ಟ್ ಹೇಳ್ತೀನಿ ನೋಡಿ ಸ್ನೇಹಿತರೆ. ಮೇನ್ ಸೇಮ್ ನಾವು ಪಾಕೆಟ್ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ ಇರುತ್ತೆ. ಮೇನ್ ಬಂದು ರೋಟ್ರಿ ನಾವು ವೈ ಆಕ್ಸಿಸ್ ಅಲ್ಲಿ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ಗೆ ಸ್ಟಾಕ್ ಸೆಟ್ ಆಫ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸ್ಟಾಕ್ ಸೆಟ್ ಆಫ್ ಕ್ರಿಯೇಟ್ ಮಾಡೋದು ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಾಂದ್ರೆ ನೀವು ಕೋರ್ಸ್ ಅನ್ನು ಜಾಯ್ನ್ ಮಾಡಿ, ಅಗೇನ್ ಅಲ್ಲಿ ಕ್ಲಿಯರ್ ಆಗಿ ಡೀಟೇಲ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೇಮ್ ಇಲ್ಲಿ ಸಿಲಿಂಡರ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಪಾಕೆಟ್ ಅನ್ನ ಕ್ರಿಯೇಟ್ ಮಾಡ್ಕೊಬೇಕು. ಸೊ ನೋಡಿ ಸಿಲಿಂಡರ್. ಸೊ ಫಸ್ಟ್ ಸೆಲೆಕ್ಷನ್ ಅಲ್ಲಿ ನಮಗೆ ಸ್ಟಾಕ್ ಸೆಟ್ ಆಫ್ ರಾಂಗ್ ತೋರಿಸುತ್ತೆ ನೋಡಿ, ಈ ತರ ರಾಂಗ್ ತೋರಿಸುತ್ತೆ. ಪರ್ಫೆಕ್ಟ್ ಆಗಿ ಬರ್ಬೇಕಂದ್ರೆ ನೀವು ಏನ್ ಮಾಡ್ಬೇಕು, ಆಕ್ಸಿಸ್ ಇಲ್ಲಿ ಎಕ್ಸ್ ಆಕ್ಸಿಸ್ ಅನ್ನ ಸೆಲೆಕ್ಷನ್ ಮಾಡ್ಕೊಬೇಕು. ಸೊ ಅಗೇನ್ ಇಲ್ಲಿ ಸಿಲಿಂಡರ್ ಮೇಲೆ ಹೋಗಿ ಸಿಲಿಂಡರ್, ದೆನ್ ಸೆಲೆಕ್ಟ್ ದಿ ಸಿಲಿಂಡರ್. ಸೊ ಇದಾದ್ಮೇಲೆ ಎಂಟರ್ ಪ್ರೆಸ್ ಮಾಡಿ. ಸೊ ನೋಡಿ ಇವಾಗ ಪರ್ಫೆಕ್ಟ್ ಆಗಿ ಬಂತು, ಬಿಕಾಸ್ ಆಫ್ ನಾವು ಆಕ್ಸಿಸ್ ಅನ್ನ ಚೇಂಜ್ ಮಾಡಿದ್ದೀವಿ. ದೆನ್ ಓಕೆ. ಸೊ ಇವಾಗ ಏನು ಮಾಡುವ, ಅಗೇನ್ ಸ್ಟಾಕ್ ಅಲ್ಲಿ ಹೋಗಿ ಫಸ್ಟಿಗೆ ಏನು ಕ್ರಿಯೇಟ್ ಮಾಡಿದ್ವಲ್ಲ ಅದನ್ನ ಡಿಲೀಟ್ ಮಾಡ್ಕೊಬೇಕು. ಸೊ ಸಿಂಪಲ್ ಆಗಿರುತ್ತೆ ಸ್ನೇಹಿತರೆ, ಸೇಮ್ ಪಾಕೆಟ್ ಟೈಪ್ ಇರುತ್ತೆ. ಪಾಕೆಟ್ ಅನ್ನು ಅಪ್ಲೈ ಮಾಡ್ಕೊಂಡು ಹೋಗಿ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಸ್ಲೋಲಿ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿದ್ದೀನಿ ಸ್ಟೆಪ್ ಬೈ ಸ್ಟೆಪ್. ಸೊ ಇದನ್ನು ರಿಮೂವ್ ಮಾಡ್ಕೊತೀನಿ ಫಸ್ಟ್ ಒನ್. ಓಕೆ, ಸೊ ವಾಚ್ ಮಾಡಿ. ಏನಾದರೂ ಡೌಟ್ ಇದ್ರೆ ಮಾಸ್ಟರ್ ಕ್ಯಾಮ್ ಕೋರ್ಸ್ ಅನ್ನು ಪರ್ಚೇಸ್ ಮಾಡಿ, ಅದರಲ್ಲಿ ನಾವು ಡೀಟೇಲ್ ಆಗಿ ಅನಲೈಸ್ ಮಾಡ್ಕೊಂಡು ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಓಕೆ, ಸೊ ನೋಡಿ ಸ್ಟಾಕ್ ಡಿಸ್ಪ್ಲೇ ಮಾಡ್ತೀನಿ. ಇಲ್ಲಿ ಪರ್ಫೆಕ್ಟ್ ಆಗಿ ನಮಗೆ ಇವಾಗ ಸ್ಟಾಕ್ ಅನ್ನೋದು ಕಾಣ್ತಾ ಇದೆ. ಓಕೆ, ಸೊ ಈ ರೀತಿ ಫಸ್ಟ್ಗೆ ಸ್ಟಾಕ್ ಅನ್ನ ಕ್ರಿಯೇಟ್ ಮಾಡ್ಕೊಬೇಕು. ಸೊ ಇವಾಗ ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಕ್ಲಿಯರ್ ಆಗಿ ವಾಚ್ ಮಾಡಿ, ರೈಟ್. ಥ್ಯಾಂಕ್ ಯು.